ತುಮಕೂರು ಜಿಲ್ಲೆ ಕಸಬಾ ಹೋಬಳಿ ಕುಂಕುಮನಹಳ್ಳಿ ಗ್ರಾಮದಲ್ಲಿ ದಿನನಿತ್ಯ ದಲಿತರ ಮೇಲಿನ ನಡೀತಾ ಇರುವ ಹಲ್ಲೆ. ಹೌದು, ತುಮಕೂರು ಕಸಬಾ ಹೋಬಳಿ ಕುಂಕುಮನಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಹಾಗೂ ಅವರ ಪತ್ನಿ ಅನುರಾಧ ಅವರ ಮೇಲೆ ಜಾತಿ ವರ್ಗದವರಿಂದ ದಿನನಿತ್ಯ ಕಿರುಕುಳ ಹಾಗೂ ಮಂಜುನಾಥ್ ಅವರ ಮೇಲೆ ಹಲ್ಲೆ ನಡೀತಾ ಇದ್ರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಎಂದು ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಅವರು ದಲಿತರ ಮೇಲೆ ಹಲ್ಲೆ ನಡೀತಾ ಇದ್ರೂ ದಲಿತರದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ದಲಿತರ ಮೇಲೆ ಆರೋಪ ಮಾಡುತ್ತಾ ಬರ್ತಿದ್ದಾರೆ ಎಂದು ಅಲ್ಲಿನ ಮಂಜುನಾಥ್ ಅವರು ಮತ್ತು ಅವರ ಪತ್ನಿ ಅನುರಾಧ ಅವರು ಆರೋಪ ಮಾಡಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಕುಣಿಗಲ್ ಅಧ್ಯಕ್ಷರು ಆದ ಶಿವಶಂಕರ್ ಅವರು ಮಾತನಾಡಿ, ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಅವರು ದಲಿತ ವಿರೋಧಿ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ನಮ್ಮ ರಾಜ್ಯ ಸಂಘಟನೆಗೆ ತಿಳಿಸೋದ್ರ ಮುಖೇನ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಸಿದ್ರು. ಹಾಗೂ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ರೂ ಅವರನ್ನ ಬಂಧಿಸಿರುವುದಿಲ್ಲ ಎಂದು ಆರೋಪ ಮಾಡಿದ್ರು. ಹಾಗೂ ಇದೇ ವಿಚಾರದಲ್ಲಿ ಪುಷ್ಪಲತಾ ಅವರ ಗಂಡ ಗೋವಿಂದರಾಜು ಅವರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಭಯದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ ಎಂದು ಪುಷ್ಪ ಅವರು ಮಾಹಿತಿ ನೀಡಿರುತ್ತಾರೆ. ಆದ್ದರಿಂದ ಜಾತಿ ನಿಂದನೆ ಪ್ರಕರಣ ಆರೋಪಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಡಿಎಸ್ಎಸ್ ಕುಣಿಗಲ್ ಅಧ್ಯಕ್ಷರು ಆದ ಶಿವಶಂಕರ್ ಅವರು ಹಾಗೂ ಭೀಮಸೇನೆಯ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸರ್, ಇದೇ ಜಾಗದಲ್ಲಿ ನಿಂತಿದೆ ಸರ್. ಸೋಮಶೇಖರ್ ಮತ್ತು ಯೋಗೀಶ್ ಗಾಡೀಲಿ ವೇಗವಾಗಿ ಬಂದು ವಾದಿಕ್ ಸುಡಂಗಲ್ಲಿ ನಿಂತ ಗುದ್ದ ಅವ್ನು ಸಾಯಕ ಅಂತೇಳಿ ಗುದ್ದಿಸಿ ನನ್ನ ಹಲ್ಲೆ ಮಾಡೋಕ್ಕೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು ಸರ್. ಮತ್ತು ತಿರ್ಗಾ ಬಂದು ನನಗೆ ದೊಣ್ಣೆ ಮುಖಾಂತರ ಹಲ್ಲೆ ಮಾಡಿ ನನಗೆ ಹೋಗಿ ದಾಖಲಾಗಿ ದೊಡ್ಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೀನಿ. ತಿರ್ಗಾ ನಾನು ಹೋದ್ಮೇಲೆ ನನ್ನ ಹೆಂಡತಿಗೆ ಇನ್ನು 2 ದಿವಸ ತಡ್ರಿ ಅಂತೇಳಿ ಅಪ್ಪ ಮಗ ಇಬ್ಬರನ್ನು ಬೆದರಿಸಿ ನಮ್ಮನ್ನು ಮಾನಸಿಕವಾಗಿ ಹಿಂಸೆ ಮಾಡ್ತವ್ರೆ, ಜೀವ ಬೆದರಿಕೆ ಆಗ್ತವ್ರೆ. ಕೊಲ್ಲಕ್ಕೂ ನಮ್ಮನ್ನು ಇದು ಮಾಡ್ತಿದ್ದಾರೆ. ನಾವು ಇನ್ಸಿಡೆಂಟ್ ಆದಾಗಲಿಂದ 8 ದಿನದಿಂದ ಊರೇ ಬಿಟ್ಟಿದ್ದೀವಿ. ಅಲ್ಲಿ FIR ಅಲ್ಟ್ರಾಸಿಟಿ ಆದಾಗ್ಲಿಂದಲೂ ಯಾವುದೇ ಆರೋಪಿಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ನಮಗೆ ಯಾವುದೇ ರಕ್ಷಣೆ ಕೊಡ್ತಿಲ್ಲ. ಪೊಲೀಸ್ನವ್ರು ಕೇಳಿದ್ರೆ ಅವ್ರು ನಮ್ಮನ್ನೇ ಬೈದು ಕಳಿಸೋ ರೀತಿ ಇದು ಮಾಡ್ತಿದ್ದಾರೆ. ನಿಮ್ಮನ್ನೇ ಉಗಿತಾರೆ, ನಮ್ಮನ್ನೇ ಟಾರ್ಗೆಟ್ ಮಾಡಿ ನಮ್ಮನ್ನೇ ಬೈದು ನಾನು ತಗೊಳಲ್ಲ, ನಾನು ಅವ್ರು ಅರೆಸ್ಟ್ ಮಾಡಲ್ಲ, ಅದು ನನಗೆ ಯಾವುದೇ ಇದಿಲ್ಲ ನನಗೆ ಅಂತೇಳಿ ಇದು ಮಾಡ್ತಾವ್ರೆ ಸರ್. ಇದಕ್ಕೆ ನೀವೇ ನನಗೆ ನ್ಯಾಯ ದೊರಕಿಸ್ಬೇಕು ಸರ್. ಯಾವ್ದಮ್ಮ ಜಾಗ? ನಾಗರಾಜ್ ಹೋಗು, ನೀನು ನಿನಗೆ ಹೇಳಿದ್ದ ನಾನು ಬೇಡ. ಜಾಗ ತೋರ್ಸಮ್ಮ. ವಿಡಿಯೋ ಆಗ್ತಾ ಇಲ್ಲ ಸರ್, ಫೋಟೋದು ಕೈ ತೋರ್ಸ ಮುಂದಕ್ಕೆ. ನಿಮಗೆ ಹೊಡೆದು ಹಲ್ಲೆ ಮಾಡಿತ್ತು ಯಾರು? ಸೋಮಶೇಖರ್ ಅವ್ರ ಹೆಂಡತಿ ಮಮತಾ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾವ ಡೇಟಲ್ಲಿ ಕೊಟ್ಟಿರಿ ಕಂಪ್ಲೇಂಟ್? ಮಾರ್ಚಲ್ಲೇ ಸರ್, ಅವತ್ತು ಘಟನೆ ಬೆಳಗ್ಗೆನೇ ಕೊಟ್ಟಿದ್ದೀವಿ ಸರ್. ಅದೇ ನಾವು SP ಅವ್ರ ಹತ್ರ ಮೀಟಿಂಗ್ನಲ್ಲಿ ಕೇಳಿದ್ಕೆ ಅವತ್ತು ಇತ್ತಲ್ಲ, ಅವತ್ತು ಕೇಳಿದ್ಕೆ ಯಾರು ಬಂದಿಲ್ವಾ? ನಮ್ಮನ್ನೇ ಬಾಯಿ ಮುಚ್ಚಿ ಹೋಗರೆ ಹೊರತು ಏನು ರೆಸ್ಪಾನ್ಸ್ ಮಾಡಿಲ್ಲ. ನಮ್ಮ ಯಜಮಾನ್ರು ಅದಕ್ಕಿಂತ ಮುಂಚೆ ನಾವೇ ಹೊಂದ್ಕೊಂಡು ಹೋಗ್ಬೇಕಂತೆ ಸರ್. ಏನು ಹೊಂದ್ಕೊಂಡು ಹೋಗ್ಬೇಕಂತೆ? ಅವರು ಏನಾದ್ರು ಹೊಂದ್ಕೊಂಡು ಹೋಗಿ ಆದ್ರೂ ಯಾವುದೇ ಕ್ರಮ ತಗೊಂಡಿಲ್ಲ. 8 ದಿವಸ ಆಗುತ್ತೆ. ಮತ್ತೆ FIR ನಮ್ಮನ್ನೇ ಬುದ್ಧಿ ಕೊಲೆ ಪ್ರಯತ್ನ ಮಾಡಿ. ಸರ್ ನೋಡಿ, ಈಗ ಅನುರಾಧ ಅಂತ ಇವರು ಆ ಮಹಿಳೆ ಇವತ್ತು ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಮಹಿಳೆಯರು ದೂರು ಕೊಡೋಕ್ಕೆ ಠಾಣೆಗೆ ಹೋಗಿ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಆಕೆ ಹೋಗಿ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಾದ್ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅಲ್ಲಿ ಏನು ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಅವರು, ನಾವು 5ನೇ ತಾರೀಕಲ್ಲಿ ಜಿಲ್ಲಾ SC/ST ಸಭೆಯಲ್ಲಿ ನಾವು ಅದನ್ನು ಒತ್ತಾಯ ಮಾಡಿದ್ದಕ್ಕೆ 7ನೇ ತಾರೀಕು FIR ಮಾಡಿದ್ದಾರೆ. FIR ಮಾಡಾದ್ಮೇಲೆ ಆತನ ಆರೋಪಿಗಳನ್ನ ಯಾರನ್ನೂ ಬಂಧಿಸಿರೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ಯಾರು ಆರೋಪಿಗಳನ್ನ ಬಂಧಿಸಿರೋದಿಲ್ಲ. ಅದಾದ್ಮೇಲೆ FIR ಮಾಡಿರಲ್ಲ ಅಂತ ದುರುದ್ದೇಶ ಇಟ್ಕೊಂಡು ಆ ದ್ವೇಷದ ಹಿನ್ನೆಲೆಯಲ್ಲಿ ಮಂಜುನಾಥ್ಗೆ 10ನೇ ತಾರೀಕು ಹಲ್ಲೆ ಮಾಡಿದ್ದಾರೆ. ಇವರ ಹಸ್ಬೆಂಡ್ ಅವರು ಮಂಜುನಾಥ್, ಅನುರಾಧ ಅವರ ಪತಿ, ಅವ್ರನ್ನ ಹಲ್ಲೆ ಮಾಡಿದ್ದಾರೆ. ಹಂಗಾಗಿ ಅವರು ಅವ್ರು ಕೊಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಆದರೂ ಸಹ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ.
ಅದರಿಂದ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಆಮೇಲೆ ಕರ್ತವ್ಯ ಲೋಪ ಇದೆ, ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಅವ್ರ ಅಮಾನತಲ್ಲಿ ಇಡಬೇಕು. ಅವ್ರ ಅಮಾನತಲ್ಲಿಟ್ಟು ಅದ್ರ ಬಗ್ಗೆ ತನಿಖೆ ನಡೆಸಬೇಕು. ಅವ್ರ ಅಮಾನತು ನೀಡಲಿಲ್ಲ ಅಂತಂತಂದರೆ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ನಿರಂತರ ನಾವು ಧರಣಿ ಚಳವಳಿಗಳನ್ನ, ದಲಿತ ಚಳವಳಿಗಳು ಮಾಡಬೇಕಾಗ್ತದೆ ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ಕಾರಣದಿಂದ ಕರ್ತವ್ಯ ಲೋಪ ಎಸಗಿರೋದು ಪ್ರಾಮಾಣಿಕವಾಗಿ ಗೊತ್ತಾಗ್ತಾ ಇದೆ. ನಮಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ಅವ್ರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ. ಅದರಿಂದ ಅವ್ರು ಮೋಹನ್ ಅಂತ ಅವ್ರ ಹೆಸರು, ಸಬ್ ಇನ್ಸ್ಪೆಕ್ಟರ್, ಅವ್ರನ್ನ ಅಮಾನತು ಇಟ್ಟು ತನಿಖೆ ಮಾಡಬೇಕು. ಮತ್ತು ನೋಡಿ, ಈಕೆ ತಮ್ಮ ಹೆಸರೇನಮ್ಮ? ಪುಷ್ಪಲತಾ. ಅವ್ರ ಹಸ್ಬೆಂಡ್ ಗೋವಿಂದರಾಜು ಅಂತ ಹೇಳ್ಬಿಟ್ಟು ಈ ಗಲಾಟೆಯಲ್ಲಿ ಭಾರಿ ಮನೆಯೊಂದು ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಎದುರಿಸಿ ಬೆದರಿಸಿ ಮಾನಸಿಕ ಹಿಂಸೆ ಕೊಟ್ಟು ಅದಕ್ಕೆ ಮಾನಸಿಕ ಅವರು ವಿಚಲಿತರಾಗಿ ಅವರು ತೀರ್ಕೊಂಡಿದ್ದಾರೆ. ಆ ಸಂಬಂಧಪಟ್ಟಂಗೂ ಸಹ ನಮ್ಮ ಬ್ರದರ್ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಬಗ್ಗೆನೂ ಕ್ರಮ ತಗೋಬೇಕಂತ ಆಗ್ರಹ ಪಡ್ತೀನಿ. ಸ್ವಲ್ಪ ಮಾತಾಡಿ. ಅದೇ ಈ ಥರ ಹಿಂಸೆ ಕೊಟ್ಟು ನಮ್ಮ ಯಜಮಾನ್ರಿಗೆ ತೀರೋದ್ರು ಸರ್, ನಮ್ಮ ಗೋವಿಂದರಾಜು ಅಂತ ಅರ್ಜಿದಾರ ಮೇನ್ ನಮಗೆ ಆಗಿದ್ದ ಕಿಲ್ಲರನ್ನ ಇವರು ಮೊದಲು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಕುಮಾರು. ಈ ರೌಡಿಗಳನ್ನೆಲ್ಲ ಕರ್ಕೊಂಬಂದು ಎದುರಿಸಿ ಬೆದರಿಸಿ ಮಾನಸಿಕ ಹಿಂಸೆ ಕೊಟ್ಟು ಆಮೇಲೆ ಭಯಾನಕ ಮಾರಕಾಕರ್ಷಣೆ ತೋರಿಸಿ ಎದುರಿಸಿ ಸಾಯಿಸಿರು. ಇದಕ್ಕೆ ಸಂಬಂಧಪಟ್ಟ ಸ್ಟೇಷನ್ ಆಗಲಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ ಗೋವಿಂದರಾಜನನ್ನು ಎದುರಿಸಿ ಸಾಯಿಸಿದ ಕುಮಾರ್ ಸಾರ್ನನ್ನು ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರನ್ನು ಅವರು ರೋಡು ಸಿಟ್ಟು ಮಾಡ್ತಿದ್ದ ಎದುರಿಸಿ ನಮ್ಮನ್ನೆಲ್ಲ ಪ್ರತಿಯೊಬ್ಬರನ್ನು ನಮ್ಮ ಹುಡುಗನಲ್ಲೇ ಎದುರಿಸಿ ಕುಗ್ಗಿಸಿ ಹೋಗಿರೋದವರು. ಅಂತರ ಮೇಲೆ ಇದುವರೆಗೂ ಯಾರು ಜಿಲ್ಲಾಡಳಿತ ತಾಲೂಕುಗಳಲ್ಲಿ ಶಿಸ್ತು ಕ್ರಮ ಜರುಗಿಸಿಲ್ಲ. ಅವ್ರು ಹೋದ್ಮೇಲೆ ಇವ್ರು ಬಂದು ಇದುವರೆಗೂ ಇದೇ ಮಾಡ್ತಾರೆ. ನಮ್ಮ ಸಂಘಟನೆಯಿಂದ ನಾವು ಮರೆ ಹೋದ್ಮೇಲೆ ನಮ್ಮ ಸಂಘಟನೆಯವರು ಬಲದಿಂದ ನಾವು ಹಿಂಗೆ ಓಡಾಡ್ತಾ ಇದ್ದೀವಿ. ಈಗ ಮೊನ್ನೆ SSI ಅವರು ಕೇಸ್ ಮಾಡಿ ಅಂತ ಹೇಳಿದ್ರು, ಅವ್ರ ಮೇರೆಗೆ ಮಾಡ್ಯಾರೆ. ಇಲ್ಲಿ ಈಗ ಬಂದಿಲ್ಲ ಇದುವರೆಗೂ. ಇಲ್ಲಿ ಆರೋಪಿಗಳು ಇಲ್ಲೇ ಓಡಾಡ್ತಾರೆ, ಇಲ್ಲೇ ಎದುರಿಸ್ಕೊಂಡು ಮಚ್ಚು ದೊನೆ ಎಲ್ಲ ತೋರಿಸ್ಕೊಂಡು ಎದುರಿಸ್ತಾರೆ. ಇದುವರೆಗೆ ಅವ್ರನ್ನ ಯಾರು ಬಂಧಿಸಿಲ್ಲ. ದಯಮಾಡಿ ಇವ್ರನ್ನ ಬಂಧಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ನಮ್ಮ ಹುಡುಗರನ್ನೆಲ್ಲ ಎದುರಿಸ್ತಾರೆ, ಓಡಾಡಕ್ಕೆ ಬಿಡ್ತಾ ಇಲ್ಲ. ನಿಮ್ಮನ್ನ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅಂತ. ಆ ಮಗುನ 3 ವರ್ಷದ ಮಗುನ ಮೇಲೆ ಹಲ್ಲೆ ಮಾಡಿ, ಈ ಮಗುವಿನಿಂದ ಸ್ಟಾರ್ಟ್ ಆಗಿರೋದು. 3 ವರ್ಷ ಮಗ ಅಂದಮೇಲೆ ಹಲ್ಲೆ ಮಾಡಿ ಹೊಡೆದು, ಆಮೇಲೆ ಅನುರಾಧನ ಜುಟ್ಟು ಎಳೆದು ಕಾಲಾಗ ಓದು, ಇಷ್ಟೆಲ್ಲ ಚಿತ್ರಹಿಂಸೆಗಳು ಇದುವರೆಗೆ ಸಂಬಂಧಪಟ್ಟ ಸ್ಟೇಷನ್ ಆಗಲಿ ಪೊಲೀಸರ ಮಳೆ ಆಗದ್ರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾರೂ ಬಂದಿಲ್ಲ, ನಮಗೆ ಯಾರೂ ರಕ್ಷಣೆ ನೀಡಿಲ್ಲ. ನಾವೀಗ ಮೊನ್ನೆ ಶಂಕರಣ್ಣವರು ಸಂಘಟನೆ ಇವರು ಮರೆ ಹೋಗಿದ್ವಿ. ಇವರು ನಮಗೆ SP ಮೀಟಿಂಗಲ್ಲಿ ಹೇಳಿದ್ದಾರೆ, SP ಸಾಹೇಬರು ನಮಗೆ ರಕ್ಷಣೆ ಕೊಟ್ಟಾರೆ, ಇವರು ನಮಗೆ ರಕ್ಷಣೆ ಕೊಟ್ಟಾರೆ. ಸರಿ ಸರ್.